ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಮ್ಮತ್ತೆಯವರು ನನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು. ನಮ್ಮ ಅತ್ತೆಯವರಂದರೆ ನಮ್ಮ ತಂದೆಯವರ ಮೊದಲನೇ ತಂಗಿಯವರು ನಾಗಮ್ಮ ಅಂತ. ನಮ್ಮನ್ನೆಲ್ಲ ಸಾಕಿದವರು. ನಮ್ಮ ತಂದೆ ತಾಯಿಗಿನ ಹೆಚ್ಚಾಗಿ ಅವರೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಮಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ. ಅವ್ರು ನಮ್ಮನ್ನೆಲ್ಲ ಸಾಕಿದ್ದಾರೆ. ಇವತ್ತು ಅವ್ರು ಬಿಟ್ಟು ಹೋಗಿದ್ದು ನಮಗೆ ನಮ್ಮ ತಂದೆ ತಾಯಿ ಹೋದಷ್ಟೇ ಕಷ್ಟ ಆಗ್ತಾಯಿದೆ. ಅಂದರೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ನನ್ನ ಮಕ್ಕಳಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಮ ತಂದೆಗೆ 3 ವರ್ಷ ಚಿಕ್ಕವರು. ನಮ್ಮ ತಂದೆ ಇದ್ದಿದ್ರೆ ಇವತ್ತು 96, ಇವರಿಗೆ 93 ವರ್ಷ ಆಗಿದೆ. ನಮ್ಗೆ ಅಮ್ಮ ಅಂತಲೇ ಕರೆಯೋದು ನಾವು, ಅತ್ತೆ ಅಂತ ಕರೆಯೋದು, ಅಮ್ಮ ಅಮ್ಮ ಅಂತ ಕರೀತಾರೆ. ಚೆನ್ನೈಲಿದ್ದಾಗ ಹೇಳಿದ್ರಿ. ಹಾಂ, ಇನ್ನೆಲ್ಲ ನೋಡ್ಕೊಂಡು ನೋಡಿ ಬೆಳೆಸ್ತಾ ಇದ್ರು. ಬಸ್ಸಲ್ಲಿ ಜನ ಬರೋರು ಅಪ್ಪಾಜಿ ನೋಡೋಕ್ಕೆ. ಅಪ್ಪಾಜಿ ಇರಲಿಲ್ಲ, ಸೊ ನಮ್ಮನ್ನೆಲ್ಲ ತೋರಿಸೋರು. ನಮ್ಮ ಅತ್ತೆಯವ್ರನ್ನ ತೋರಿಸೋರು, ರಾಜ್ಕುಮಾರ್ ತಂಗಿ ನೋಡಿ ಅಂತ. ಜನ ನಂಬ್ತಿರ್ಲಿಲ್ಲ. ಅವ್ರು ತುಂಬ ಸಿಂಪಲ್ ಆಗಿರೋರು. ಯಾವುದೋ ಬಟ್ಟೆ ಹಾಕೊಂಡು ಕೈಯಲ್ಲಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಿಡ್ಕೊಂಡು ನಿಂತಿರೋರು. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ರಿ, ಸುಮ್ಮನೆ ಯಾರ್ಯಾರನ್ನ ತೋರಿಸ್ಬಿಟ್ಟು ತಂಗಿ ಅಂತ ಹೇಳ್ಬೇಡಿ ಅಂತ ಹೇಳಿದ್ರಿ. ಹೌದಪ್ಪ, ನಮ್ಮ ಅಣ್ಣನ ಮನೇಲಿ ತಂಗಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಿಮಗೆಲ್ಲ ಎದೆ ಹಾಲು ಕೊಟ್ಟು ಬೆಳೆಸಿದ್ರು. ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ. ಸರ್, ಮತ್ತು ನಿಮ್ಮ ಎಲ್ಲರದ್ದು ಮುಹೂರ್ತ ನೋಡಿದ್ದಾರೆ ಅಂತ ಹೇಳಿ. ನಮ್ಮ ತಂದೆಯವ್ರ ಸಿನಿಮಾ ಮುಹೂರ್ತ ನೋಡಿದ್ದಾರೆ, ನಮ್ಮ ಅಣ್ಣನ ಸಿನಿಮಾ ನೋಡಿದ್ದಾರೆ, ನನ್ನ ಸಿನಿಮಾ ನೋಡಿದ್ದಾರೆ, ನನ್ನ ತಮ್ಮನ ಸಿನಿಮಾ ನೋಡಿದ್ದಾರೆ, ಪುನೀತ್ ರಾಜ್ಕುಮಾರ್. ನನ್ನ ದೊಡ್ಡ ಮಗನ ಸಿನಿಮಾ ಮುಹೂರ್ತನೂ ನೋಡಿದ್ದಾರೆ. ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ದೀರ್ಘಕಾಲ ನಮ್ಮ ಜೊತೆ ಬದುಕಿದ್ರು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆ. ನಮ್ಮ ತಂದೆ ತಾಯಿ ಹೋದಷ್ಟೇ ನಮಗೆ ನೋವಾಗುತ್ತೆ. ಒಂದು ಹಿರಿಯ ಜೀವ ಇತ್ತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋಕ್ಕೆ. ಮತ್ತು ಕಳ್ಕೊಂಡ್ರೆ ಮನೆಯೇ ಕಳ್ಕೊಂಡಂಗಿದೆ ನಮಗೆ. ಹೌದು ಸರ್. ತಂದೆಯವ್ರ ಕುಟುಂಬದ ಕೊನೆಯ ಕೊಂಡಿ ಇದ್ದಂಗಿದ್ರು. ಹೌದೌದು. ಇನ್ನೆಲ್ಲ ಚಿಕ್ಕವ್ರೆ. ಅವ್ರ ವಯಸ್ಸಲ್ಲಿ 3 ವರ್ಷ ಚಿಕ್ಕವ್ರು ನಮ್ಮ ತಂದೆಗೆ. 93 ವರ್ಷ ಇವರಿಗೆ. ನಮ್ಮನ್ನೆಲ್ಲ ಬೆಳೆಸಿ ಸರ್, ಈಗ ನಾಳೆನೇ ಸರ್ ಇದು ಎಲ್ಲ ಕ್ರಿಮಿನೇಷನ್ ನಾಳೆ ಮಾಡ್ತೀನಿ. ಹಾಂ ಸರ್. ಇಲ್ಲೇ ಮನೆ ಹತ್ರನೇ ಮಾಡ್ತಾರೆ. ಯಾರ್ಯಾರು ಬರ್ತಿದ್ದಾರೆ ಸರ್? ನಮ್ಮ ಅಣ್ಣ ಬರ್ತಾನೆ, ಇನ್ನೇನು ನಾನು ಬಂದಿದ್ದೇನೆ, ನನ್ನ ಮಕ್ಕಳು ಬಂದಿದ್ದಾರೆ. ನಮ್ಮದು ಬಳಗ ತುಂಬ ದೊಡ್ಡದು. ಎಲ್ಲರೂ ಬರ್ತಾರೆ ಬ್ಯಾಂಗ್ಳೂರಿಂದ. ನಮ್ಮ ಅಣ್ಣ ಗೋವಾಗೆ ಹೋಗಿದ್ದಾನೆ, ಅವನು ಬರ್ತಾ ಇದ್ದಾನೆ. ಎಲ್ಲರೂ ಬಂದೇ ಬರ್ತೀವಿ. ನಾನು ಹೇಳ್ತೇನೆ, ನಮ್ಮ ತಂದೆ ತಾಯಿ ಅಷ್ಟೇ ನಮಗೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.